ಸೊ ಐ ಥಿಂಕ್ ಬೇರೆ ಸಿನಿಮಾಗಳಿಗೆ ಅಥವಾ ಬೇರೆ ಕಥೆಗಳಿಗೂ ನಿಮ್ಮ ಒಂದು ಡಿಫರೆನ್ಸ್ ಅನ್ನುವಂಥದ್ದಿದ್ರೆ ಅಲ್ಲಿ ಹೌದು ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರುತ್ತೆ, ಅಲ್ಲೊಂದು ಕ್ಯಾರೆಕ್ಟರ್ಗಳ ಮೇಲೆ ಹೋಗ್ತಾ ಇರುತ್ತೆ. ಬಟ್ ನೀವು ಹೇಳಿದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಓಡುವಂತಹ ಒಂದು ತಳಮಳಗಳು ಅಥವಾ ಭಾವನೆಗಳು ಅಥವಾ ಸಮಾಜದಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು ಅವು ಕ್ಯಾರೆಕ್ಟರ್ ಆಗಿರುತ್ತೆ ಅಂತ. ಸೊ ಇದು ಸಿನಿಮಾದಲ್ಲೂ ಕೂಡ ಹಾಗೆ ಕ್ಯಾರಿ ಆಗಿದೆಯಾ? ಅದನ್ನು ನೀವು ನೋಡಿ ಹೇಳಬೇಕು. ಆ್ಯಕ್ಚುಲಿ ನಿಮ್ಗೆ ಯಾವ ಥರ ಸಿನಿಮಾ ಕಾಣಿಸ್ತು, ಏನು ಕಾಣಿಸ್ತು ಅಂತ ಸಿನಿಮಾ ನೋಡಿದ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಅಟ್ಲೀಸ್ಟ್ ಸಿನಿಮಾ ನೋಡಿದ್ಮೇಲೆ ಆದ್ರೂ ಪೂರ್ತಿ ಪೋಸ್ಟ್ ಮಾಡಿ ಇಡ್ತೀರಾ ಸಿನಿಮಾನ? ನೀ ಜನನೇ ಮಾಡ್ತಾರೆ, ಜನ ಮಾಡ್ತಾರೆ ಅದನ್ನ. ಐ ನೋ, ನನಗೆ ಅದೇ ಆಶ್ಚರ್ಯ ಆಗೋದು ಅಥವಾ ಬೇಕಾಗಿರೋದು ಏನಂದ್ರೆ, ಜನ ನೋಡ್ತಾರೆ, ಜನ ಹೇಳ್ತಾರೆ. ಅಫ್ಕೋರ್ಸ್ ಹೌದು, ನಾನು ಸಿನಿಮಾ ನೋಡ್ತೀನಿ, ನನಗೇನು ಅನ್ಸುತ್ತೆ ನಾನು ಹೇಳ್ತೀನಿ. ಬಟ್ ಉಪ್ಪಿ ಸರ್ ಏನಕ್ಕೋಸ್ಕರ ಈ ಸಿನಿಮಾ ಮಾಡಿದ್ರು ಅಥವಾ ಏನ್ ಮನ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅನ್ನೋದು ನಮಗೆ ಬೇಕು. ಇದು ಯಾವತ್ತೂ ಹೇಳಲ್ಲ ನೀವು, ಅಲ್ಲ ನೀವು ಹೇಳಬೇಕು ಅನ್ನೋದು ನಮ್ಮ ಆಸೆ. ಅಲ್ಲ, ಮಿರರ್ ನಿಮ್ಮ ಮುಂದೆ ಹಿಡಿದ್ಬಿಟ್ಟು ಸರ್ ಮಿರರಲ್ಲಿ ಫೋಟೋನೇ ಕಾಣಿಸ್ತಿಲ್ಲ ಅಂದಂಗೆ ಅದು. ಓಕೆ ಸರ್ ಏನು ಸರ್ ಮಿರರಲ್ಲಿ ಏನು ಬರ್ದಿಲ್ಲ ಅಂದ್ರೆ ಇಟ್ ಈಸ್ ಮಿರರ್ ಆಕ್ಚುಲಿ. ಸೊ ಆ ಥರದ್ದು ಏನೋ ನಾನು ಅದೇ ಅಂದ್ರೆ ಒಳಗಡೆ ನೋಡ್ಕೊಂಡಾಗ ನನ್ನೊಳಗಡೆ ಇರುವಂತ ನೋವು, ನನ್ನೊಳಗಿರುವಂತ ಆಕ್ರೋಶ, ನನ್ನೊಳಗಿರುವಂತ ಒಂದು ಆಸೆಗಳು, ನನ್ನೊಳಗಿರುವಂತ ಒಂದು ತಳಮಳಗಳು, ಸೊ ಇದೆಲ್ಲ ನನಗನ್ಸುತ್ತೆ ನಾನು ನೀವು ಬೇರೆ ಅಲ್ಲ ಅಂತ. ಬೇರೆ ಬೇರೆ ಬಾಡಿಲಿ ಕೂತಿರ್ಬೋದಿಲ್ಲ ನಾವು, ಅಲ್ಲಿ ನೋಡ್ತಿರೋರು ಬೇರೆ ಇದ್ರಲ್ಲಿ ಕೂತಿರ್ಬೋದು, ಬಟ್ ಅವರು ನಾನು ಎಲ್ಲ ನೀವೆಲ್ಲ ಒಂದೇ. ಬಟ್ ಏನಂದ್ರೆ ಬೇರೆ ಬೇರೆ ರೂಪಗಳಲ್ಲಿ ಇದೀವಿ ನಾವು ಇವಾಗ. ಸೊ ನನಗೆ ಅದನ್ಸುತ್ತೆ ಆಕ್ಚುಲಿ ಈ ಸಬ್ಜೆಕ್ಟ್ ಆ ಒಂದು ಇದ್ರ ಮೇಲೆ ಪ್ರಯತ್ನ ಪಟ್ಟಿರೋದಷ್ಟೇ. ರೈಟ್ ಸರ್. ಹಾಗಾದ್ರೆ ಬಿಫೋರ್ ರಿಲೀಸ್ ನಾವು ಮಾತಾಡೋದು ಬೇಡ ಸಿನಿಮಾ ಬಗ್ಗೆ. ಬಟ್ ನನಗೆ ನಿಮ್ ಕಡೆಯಿಂದ ಒಂದು ಕಮಿಟ್ಮೆಂಟ್, ಆಫ್ಟರ್ ರಿಲೀಸ್ ಅಟ್ ಲೀಸ್ಟ್ ನೀವು ಅದನ್ನ ಹೇಳ್ಬೇಕು. ನಾನು ಇದನ್ನ ಅನ್ಕೊಂಡು ಸಿನಿಮಾ ಮಾಡಿದ್ರೆ ಜನ ಈ ತರ ಅಕ್ಸೆಪ್ಟ್ ಮಾಡಿದ್ರು. ಅನ್ಕೊಂಡ್ರೆ ಅದು 25-100 ಲೆವೆಲ್ಗೆ ಮಾಡಿರ್ತಾರೆ ನೋಡಿ ಬೇಕಾರೆ. ನಿಜ ಸತ್ಯ ಹೇಳ್ತೀನಿ, ನನಗೆ ಶಾಕ್ ಆಗಿದೆ ಕೆಲವು ಸತಿ. ಇದು ಯಾವಾಗ ಗೊತ್ತಾ, ಉಪೇಂದ್ರ ಸಿನಿಮಾಲೇ ತೋರಿಸ್ಬಿಟ್ರು. ನಾನು ಉಪೇಂದ್ರ ಅಂತ ನಿಜ ಹೇಳ್ತೀನಿ, ನಾನು ಪ್ಲಾನ್ ಮಾಡಿ ಇಟ್ಟಿಲ್ಲ ಹೆಸರುಗಳೆಲ್ಲ. ನಾನು ಅನ್ನೋದ್ರ ಬದಲು ಉಪೇಂದ್ರ ಇಡೋಣ ಅಂದ್ರೆ ನಾನು ಉಪೇಂದ್ರ ಆದ್ರಿಂದ ನಾನು ಉಪೇಂದ್ರ ಅಂತ ಇಡೋಣ ಅಂತ ಅವಾಗ ಅನ್ಕೊಂಡಿದ್ದಷ್ಟೇ. ಅದಕ್ಕೂ ಏನು ಬೇರೆ ರೀಸನ್ ಇಲ್ಲ. ಬಟ್ ಅದನ್ನ ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಪ್ರೇಮ, ದ ಅಂದ್ರೆ ದಾಮಿನಿ, ರಾ ಅಂದ್ರೆ ರವಿನಾಟಣ್ಣ ಅಂತ ಡಿವೈಡ್ ಮಾಡ್ತಾರಲ್ಲ, ಅದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿಲ್ಲ ಇಡುವಾಗ. ನೀವು ನಂಬಲ್ಲ, ಎಷ್ಟೋ ಈ ತರ ಸರ್ಪ್ರೈಸ್ಗಳು ಕೊಟ್ಟಿದ್ದಾರೆ ನಿಜಗಳು. ಅದು ನಂಗೆ ಆಶ್ಚರ್ಯ ಅಂತ. ಇದು ಅಷ್ಟೇನೆ, ಇದು ಸೂಪರ್ ಅಂತ ನೀವು ಯಾವತ್ತೂ ಹೇಳಿಲ್ಲ ನೋಡಿ. ಅದೇ ಹೇಳಿ, ಎರಡೂ ಇದೆ ಅದರಲ್ಲಿ, ಝೀರೋನು ಇದೆ, ಸೂಪರ್ ಇದೆ. ಅದು ಸೂಪರ್ ಮಾಡಿದ್ರು ನೋಡಿ, ಎರಡೂ ಚಾನ್ಸ್ ಇತ್ತು. ಅದು ಝೀರೋ ಆಗೋ ಚಾನ್ಸು ಇತ್ತು, ಸೂಪರ್ ಆಗೋ ಚಾನ್ಸು ಇತ್ತು. ಕರೆಕ್ಟ್. ಅಂದ್ರೆ ಅದರಲ್ಲಿ ಎರಡೂ ಇದೆ. ನೀನ್ ಸೂಪರ್ ಮಾಡ್ಬೋದಪ್ಪ, ಝೀರೋನು ಮಾಡ್ಬೋದು ಅಂತ. ಬಟ್ ಜನ ಅದನ್ನ ಸೂಪರ್ ಅಂತ ತಗೊಂಡ್ರು. ಅದೇ ಅದು ದೇಶಕ್ಕೂ ಇನ್ವಾಲ್ವ್ ಇದಾಗಿತ್ತದು. ನೋಡಪ್ಪ, ಇದು ನೀನ್ ಹಿಂಗೆ ಅಂದಾಗ ನೀನ್ ಜನ ಝೀರೋನು ಮಾಡ್ಬೋದು, ಸೂಪರ್ ಮಾಡ್ಬೋದು, ಎಲ್ಲ ನಮ್ಮ ಕೈಲೇ ಇದೆ ಅಂತ. ನಿಜ. ಸೊ ಝೀರೋ ಬಗ್ಗೆ ಮಾತಾಡಿಲ್ಲ ನೋಡಿ ಯಾರು, ಎಲ್ಲೂ ಬಂದಿಲ್ಲ. ಇವತ್ತೇ ನೀವು ಅದನ್ನ ಹೇಳಿದಾಗ ಹೌದಲ್ವಾ, ಆಫ್ ಕೋರ್ಸ್ ಇದು ಝೀರೋ ಕೂಡ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿ. ನಿಜ. ಅಂಡ್ ಉಪ್ಪಿಟ್ಟು ಆಲ್ಸೋ ಅದೇನೆ. ಉಪ್ಪಿಟ್ಟು ಟೈಮ್ ನಲ್ಲೂ ಕೂಡ ಆ ಸ್ಟ್ರಗಲ್ ಇತ್ತು ನಿಮ್ಮ ಮೈಂಡ್ ಅಲ್ಲಿ, ಬಹುಶಃ ಏನ್ ಮಾಡೋದು. ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಸಿನಿಮಾ ನಾನು ಮಾಡಿದ್ದೆ. ಹೆಂಗೆ ಅಂದ್ರೆ ಅದು ಲಿವಿಂಗ್ ಇನ್ ಪ್ರೆಸೆಂಟ್ ಇದೆಯಲ್ಲ, ದಟ್ ಈಸ್ ಎ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆಕ್ಚುಲಿ. ಅದು ಬಟ್ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ನಾವೆಲ್ಲ ಪ್ರೆಸೆಂಟ್ ಅಲ್ಲೇ ಬದುಕ್ತಿದೀವಿ, ಬಟ್ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ದೊಡ್ಡವ್ರಿಗೆ ಗೊತ್ತಾಯ್ತು ಆಕ್ಚುಲಿ ಇದು ಇಂಪಾರ್ಟೆಂಟು ಅಂತ. ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಸಲಲ್ಲಿ ಏನೋ ಹುಳುಗಳು ಅಂತಾರಲ್ಲ ಓಡಾಡ್ಕೊಂಡು. ಸೊ ಆ ಥರ ಅದು ಅದರಲ್ಲಿ ಏನಾಯ್ತು ಅಂದರೆ, ಸೆಕೆಂಡ್ ಹಾಫ್ ಮತ್ತೆ ನಿಮ್ಮ ತಲೆ ಓಪನ್ ಆಗುತ್ತೆ. ಫಸ್ಟ್ ಹಾಫು ನಿಮಗೆ ಪ್ರೆಸೆಂಟ್ ಬಗ್ಗೆ ಹೇಳ್ಕೊಂಡೋಗಿ ತಲೆ ಒಳಗೆ ಹೋಗೋ ಲೇಯರ್ ಓಪನ್ ಆಗುತ್ತೆ. ಪಾಸ್ಟ್ ಫ್ಯೂಚರ್ ಎರಡೂ ಓಪನ್ ಆಗುತ್ತೆ, ಪ್ಯಾರಲಲ್ ಲೈನಲ್ಲಿ ಹೋಗುತ್ತೆ ಅದು. ಪಾಸ್ಟು, ಪ್ರೆಸೆಂಟು, ಫ್ಯೂಚರು 3 ಟ್ರ್ಯಾಕ್ ಓಪನ್ ಆಗುತ್ತೆ. 3 ಹೀರೋಗಳು ಬರ್ತಾರೆ, ಒಬ್ಬ ಫ್ಯೂಚರಲ್ಲಿ ಇರ್ತಾನೆ, ಒಬ್ಬ ಪಾಸ್ಟಲ್ಲಿ ಇರ್ತಾನೆ, ಒಬ್ಬ ಪ್ರೆಸೆಂಟಲ್ಲಿ ಇರ್ತಾನೆ. 3 ಇಂಟರ್ಕಟಲ್ಲಿ ಒಂದು ಕತೆ ಇದೆಯಲ್ಲ, ಅದು ಹೆಂಗೆ ನಮ್ಮ ತಲೆ ಥರನೇ ಅದು. ಕೊನೆಗೆ ಮತ್ತೆ ವಾಪಸ್ ಇದಪ್ಪ ಆಗ್ತಿರೋದು ಪ್ರಾಬ್ಲಮ್ಮು. ಎಗೈನ್ ನೋಡಿ, ದಿಸ್ ಈಸ್ ದ ಬ್ಯೂಟಿಫುಲ್ ಅಂದಾಗ ಅದು ಓನ್ಲಿ ಫ್ಯೂ ಪೀಪಲ್ಗೆ ಅರ್ಥ ಆಗುತ್ತೆ. ಬಟ್ ದೇ ಟ್ರೈ ಟು ಅದನ್ನು ತುಂಬ ಇದು ಮಾಡಿದ್ರು. ಇವತ್ತಿಗೂ ಹೇಳ್ತೀನಿ ಕೇಳಿ, ನಾನೇ ಅದರಲ್ಲಿ ಇದು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸೋ ಈಸಿ. ಆ್ಯಕ್ಚುಲಿ ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ಅದು ನಿರಂತರ ಪ್ರಯತ್ನ. ನಿಜ. ಅಂಡ್ ಅಫ್ಕೋರ್ಸ್ ಸರ್, ಈಗ ಫ್ಯೂಚರ್ ಸಿನಿಮಾ ಅನ್ನುವಂಥದ್ದು ನಾವು ಅನ್ಕೊಂಡ್ರೆ ಒಂದು 50 ವರ್ಷಗಳು ಅಥವಾ 100 ವರ್ಷಗಳ ದಾಟಿ, 150 ವರ್ಷಗಳ ದಾಟಿ ಅನ್ನುವಂಥದ್ದನ್ನ ಆಕ್ಚುಲಿ ಫ್ಯೂಚರ್ ಅಂತ ನಾವು ತಗೊಳ್ತೀವಿ. ಬಟ್ ನೀವಿಲ್ಲಿ 2040ನೇ ಇಟ್ಟಿದ್ದೀರಿ. 2040ಲೇ ಹೀಗೆ ಕಾಣುತ್ತೆ ಅನ್ನುವಂಥದ್ದಂದ್ರೆ, ಜಸ್ಟ್ ಟ್ರೈಲರ್ ಬಗ್ಗೆ ನಾನು ಮಾತಾಡ್ತೇನೆ. ಅಫ್ಕೋರ್ಸ್ ನೀವು ಹೇಳಿದಾಗೆ ಸಿನಿಮಾದಲ್ಲಿ ಬೇರೆದೇ ತೋರಿಸಿರ್ಬೋದು, ಬಟ್ ನಾವು ಟ್ರೈಲರ್ ನೋಡಿದಾಗ ಬರೀ 16 ವರ್ಷಗಳಲ್ಲಿ ಈ ಥರದ ಆಗೋದಕ್ಕೆ ಸಾಧ್ಯ ಇದೆಯಾ? ಇದು ಏನ್ ಉಪ್ಪಿ ಸರ್ ತಲೆಯಲ್ಲಿ ಓಡಿರ್ಬೋದು, ಫ್ಯೂಚರ್ ತೋರಿಸ್ತಾ ಇದ್ದಾರೆ? ಅದಕ್ಕೆ ನೀವು ಫುಲ್ ಸಿನಿಮಾ ನೋಡಿಲ್ಲ. ಅಫ್ಕೋರ್ಸ್ ನಾನು ಅದಕ್ಕೆ ಹೇಳಿದೆ, ನಾನು ಟ್ರೈಲರ್ ಬಗ್ಗೆ ಅಷ್ಟೇ, ಟ್ರೈಲರ್ ಅಷ್ಟೇ ತೋರಿಸಿರೋದಷ್ಟೇ. ಅದರಲ್ಲಿ ನೀವು ಏನು ಬೇಕಾದ್ರೆ ತಿಳ್ಕೊಬೋದು. ಸಿನಿಮಾ ನೋಡಿದಾಗ ಬೇರೆ ಥರನೇ ಇರ್ಬೋದು ಅದು. ಸೊ ಅದು ನೀವು ಸಿನಿಮಾ ನೋಡ್ರ ಮೇಲೆ ಅದು ಗೊತ್ತಾಗುತ್ತೆ ನಿಮಗೆ. ಓಕೆ ಓಕೆ, ಯು ಕ್ಯಾನ್ ಜಡ್ಜ್ ಬೈ. ಅದಕ್ಕೆ ನಾನು ಹೇಳಿದ್ದು ಒಂದು ಸೀನ್ ಅಲ್ಲ, ನೀವು ನಾನು ಅದೇ ಹೇಳಿದ್ದು, ಇದು ಹೆಂಗೆ ಅಂದರೆ ಫ್ರೂಟ್ ಸಾಲಿಡ್ ಇದ್ದಂಗೆ ಅನ್ಕೊಳ್ಳಿ.
ನೀವು ಇದರಲ್ಲಿ ಒಂದೇನು ತೆಗೆದು ಫ್ರೂಟ್ ಸಾಲಡಲ್ಲಿ ಏನಿದೆ ಹಣ್ಣುಗಳು ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದೇ ಒಂದು ಮಾವಿನ ಹಣ್ಣಿನ ಪೀಸ್ ತೆಗೆದು ಇಟ್ಬಿಟ್ಟು ಫ್ರೂಟ್ ಸಾಲಡಲ್ಲಿ ಏನಿದೆ ಹಣ್ಣುಗಳು ಅಂತ ಹೇಳೋಕ್ಕಾಗಲ್ಲ. ಅದೇ ಒಂದು ಹಣ್ಣನ್ನು ಕಟ್ ಮಾಡಿ ಕೊಟ್ಬಿಟ್ಟು ಯಾವ ಹಣ್ಣು ಅಂದರೆ ನೀವು ಹೇಳ್ತೀರಾ, ಹೌದು, ಓ ಇದು ಆರೆಂಜು, ಇದು ಆ್ಯಪಲ್ಲು, ಫುಲ್ ಹಣ್ಣು ಆ್ಯಪಲ್ಲು ಅಂತ ಹೇಳ್ತೀರಾ. ಬಟ್ ಇದು ಆ ಥರದ್ದು ಇರೋದ್ರಿಂದ ಫ್ರೂಟ್ ಸಾಲಡ್, ಫ್ರೂಟ್ ಸಾಲಡ್ ಥರ. ಓಕೆ, ಒಪ್ಪಿ ಸರ್ ಅವರ ಫ್ರೂಟ್ ಸಾಲಡ್ ಇದು. ಓಕೆ, ಆಫ್ ಕೋರ್ಸ್. ಅಂಡ್ ಅದಕ್ಕೆ ಅನ್ಸುತ್ತೆ ಬಹುಶಃ ಟ್ರೈಲರ್ಗಳನ್ನ ನಾವು ಬೇರೆ ಸಿನಿಮಾಗಳ ಟ್ರೈಲರ್ ಅನ್ನ ನಾವು ನೋಡಿದ್ರೆ ಸಿನಿಮಾ ಏನಿರ್ಬೋದು, ಯಾವ್ದ್ರ ಮೇಲೆ ಮಾಡಿರ್ಬೋದು, ಏನಿರುತ್ತೆ ಸಿನಿಮಾದಲ್ಲಿ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ದ ಬ್ಯೂಟಿ ಆಫ್ ಉಪ್ಪಿ ಸರ್ ಸಿನಿಮಾ ಅಂತ ಹೇಳಿದ್ರೆ ಈ ಫ್ರೂಟ್ ಸಾಲಡ್ ಅಲ್ಲಿ ಒಂದು ತುಂಡನ್ನ ಮಾತ್ರ ನೀವು ಕೊಟ್ಟಿದ್ದೀರಿ. ಆ ತುಂಡನ್ನು ತಿಂದು ನಾನು ಇದೆಲ್ಲ ಪೂರ್ತಿ ಎಂಟೈರ್ ಮ್ಯಾಂಗೋ ಅಂತ ಅಂದ್ರೆ ನೀವು ತಪ್ಪಾಗ್ತೀರಿ, ಅಥವಾ ಆಪಲ್ ಅಂದ್ರೆ ತಪ್ಪಾಗ್ತೀರಿ ಅಂತ ಹೇಳಿ. ಅಂದ್ರೆ ಇಟ್ಸ್ ಜಸ್ಟ್ ಒಂದು ಬಿಟ್ ಮಾತ್ರ. ಹಾಗಾದ್ರೆ ನೀವು ಟ್ರೈಲರ್ ತೋರಿಸಿ ಏನ್ ಐಡಿಯಾ ಇತ್ತು, ಯಾಕೆ ಪೂರ್ತಿ ಸಿನಿಮಾ ಬಗ್ಗೆ ಒಂದು ಟ್ರೈಲರ್ ಬಿಡಬೇಕು ಅನ್ನುವಂಥದ್ದು ಯಾಕೆ ಬರಲಿಲ್ಲ, ಅಥವಾ ಗೊತ್ತಿಲ್ಲ, ಅದ್ ಬಹುಶಃ ದೇರ್ ಯು ಆರ್ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅಲ್ಲಲ್ಲ, ನಿಮ್ಗೆ ಆ ಥರನೇ ಸಿನಿಮಾ ಇದ್ದಾಗ ನೀವು ಯು ಕೆನಾಟ್ ಒಂದು ಪೀಸ್ ತೆಗೆದು ಇದೇ ಸಿನಿಮಾ ಅಂತ ಹೇಳೋ ಥರ ಸಿನಿಮಾ ಅಲ್ಲ ಇದು ಆ್ಯಕ್ಚುಲಿ. ಓಕೆ, ಸೊ ನಾನು ಹೇಳಿದ್ನಲ್ಲ, ಇದೊಂದು ಹೊಸ ಪ್ರಯತ್ನ, ಹೊಸ ಪ್ರಯೋಗ ಅಂತ ನಿಮ್ಗೆ ನೋಡಿದಾಗ ಅನ್ನಿಸ್ಬೋದು ನಿಮಗೆ. ಏನು ಹೇಳಿ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಇದನ್ನು ಈಗ ಒಂದು ಸಿನಿಮಾ ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತಾರೆ. ಹೌದು, ಇದು ಒಂದು ಸಬ್ಜೆಕ್ಟ್ ಅಂತಲ್ಲ, ಇದು ಒಂದು ಸಬ್ಜೆಕ್ಟು ಇದೆ, 106 ಸಬ್ಜೆಕ್ಟ್ ಇರುತ್ತೆ. ಸೊ ಅದು ಹೆಂಗೆ ಹೇಳಿ, ನಾನು ಐ ಕೆನಾಟ್ ಎಕ್ಸ್ಪ್ಲೈನ್ ಆ್ಯಕ್ಚುಲಿ. ಪ್ಲೀಸ್ ನೀವು ಒಂದೇ ಮಾತಲ್ಲಿ ಹೇಳ್ಬಿಟ್ರಿ, ಇಟ್ಸ್ ಅ ಫ್ರೂಟ್ ಸಲಾಡ್. ಅಷ್ಟೇ ಅಷ್ಟೇ ಅಷ್ಟೇ. ನಿಮಗೆ ಬೇಕಾಗಿರುವಂತಹ ಎಲ್ಲಾ ಹಣ್ಣುಗಳು ಸಿಗುತ್ತೆ. ಅದೇ ನಿಮಗೆ ಯಾವ್ದು ಇಷ್ಟ ಆಗತ್ತೆ ನೀವು ಅದನ್ನ ಆಸ್ವಾದಿಸಬಹುದು ಅಷ್ಟೇ. ಬ್ಯೂಟಿಫುಲ್. ಅಲ್ಲಿ ನೋಡಿ, ಅದೇನೋ ಮಾತಾಡ್ತಾ ಬಂದಿರೋದು ಕರೆಕ್ಟ್. ನೀವು ಕೊಟ್ಟಂತ ವ್ಯಾಖ್ಯಾನ ಈಗ ಎಲ್ಲ ಕಡೆ ಇದೆ ಹೇಳ್ತೀನಿ. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್.